ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಮಾ ಮಾತು. ಕೊನೆಗೂ ನಾವೆಲ್ಲ ಕಾಯ್ತಾ ಇದ್ದ ಆ ಒಂದು ಸದ್ದು ಕೇಳಿಸ್ತಾ ಇದೆ. ರಕ್ಕಸ ಪುರದೋಳ್. ರಾಜ್ಬಿ ಶೆಟ್ಟಿ ಅಂದ್ರೆ ಸಾಕು, ಅಲ್ಲಿ ಏನೋ ಒಂದು ಮ್ಯಾಜಿಕ್ ಇರುತ್ತೆ ಅನ್ನೋದು ನಮಗೆ ಗೊತ್ತು. ಇವತ್ತು ರಿಲೀಸ್ ಆಗಿರೋ ಆ ಟ್ರೇಲರ್ ನೋಡ್ತಾ ಇದ್ರೆ ಇದು ಕೇವಲ ಸಿನಿಮಾ ಅಲ್ಲ, ಇದೊಂದು ರಾ ಫೀಲಿಂಗ್ ಅಂತ ಅನಿಸುತ್ತೆ. ಈ ಟ್ರೇಲರ್ ನಲ್ಲಿ ನನಗೇನು ಇಷ್ಟ ಆಯ್ತು, ಏನೇನು ಹೈಲೈಟ್ ಇದೆ ಅಂತ ಮಾತಾಡೋಣ. ಟ್ರೇಲರ್ ಶುರು ಆಗೋದೇ ಒಂದು ತರಹದ ನಿಗೂಢತೆಯಿಂದ. ರಾಜ್ಬಿ ಶೆಟ್ಟಿ ಅವರ ಲುಕ್ ಇದೆಯಲ್ಲ, ಅಬ್ಬಾ, ಆ ಕಣ್ಣುಗಳಿರೋ ತೀವ್ರತೆ, ಆ ಮ್ಯಾನರಿಸಮ್, ನಮಗೆ ಗರುಡ ಗಮನ, ವೃಷಭ ವಾಹನ, ಶಿವ ನೆನಪಾದ್ರು ಇಲ್ಲಿ ಏನೋ ಹೊಸತನ ಇದೆ. ಈ ಸಿನಿಮಾ ಪ್ಲಾಟ್ ನೋಡಿದ್ರೆ ಇದು ಯಾವುದೋ ಹಳೆ ಕಾಲದ ಕಥೆಯೋ ಅಥವಾ ಒಂದು ಕಾಲ್ಪನಿಕ ಊರಿನ ಕಥೆಯೋ ಅನ್ನೋ ಕುತೂಹಲ ಮೂಡಿಸುತ್ತೆ. ಆ ಸೆಟ್ಟಿಂಗ್, ಕಾಸ್ಟ್ಯೂಮ್ ಎಲ್ಲವೂ ತುಂಬಾ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ. ಇನ್ನು ಹಿನ್ನೆಲೆ ಸಂಗೀತ ಬಗ್ಗೆ ಹೇಳಲೇಬೇಕು. ಪ್ರತಿ ಸೀನ್ಗೂ ಆ ಮ್ಯೂಸಿಕ್ ಒಂಥರ ಜೀವ ತುಂಬಿದೆ. ಕಿವಿಲಿ ಆ ಸೌಂಡು ಇನ್ನೂ ರಿಂಗ್ ಆಗಿಸ್ತಾ ಇದೆ. ಸಿನಿಮಾ ಟೈಟಲ್ ರಕ್ಕಸ ಪುರದೋಳ್ ಹೆಸರೇ ಹೇಳೋ ಹಾಗೆ ಇಲ್ಲಿ ಮನುಷ್ಯರ ನಡುವೆ ಇರೋ ರಕ್ಕಸ ಗುಣಗಳ ಬಗ್ಗೆ ಕತೆ ಇರಬಹುದು ಅನಿಸುತ್ತೆ. ಟ್ರೇಲರ್ ನಲ್ಲಿ ಬರೋ ಡೈಲಾಗ್ಗಳು ತುಂಬಾ ಶಾರ್ಪ್ ಆಗಿವೆ. ಜಾಸ್ತಿ ಮಾತಿಗಿಂತ ಆಕ್ಷನ್ ಮತ್ತು ಎಕ್ಸ್ಪ್ರೆಷನ್ ಮೂಲಕವೇ ಕತೆ ಹೇಳಿದ್ದಾರೆ ಡೈರೆಕ್ಟರು. ರಾಜ್ಬಿ ಶೆಟ್ಟಿ ಅವರ ಜೊತೆ ಇರೋ ಉಳಿದ ಕಲಾವಿದರು ಕೂಡ ಫ್ರೇಮ್ನಲ್ಲಿ ಸಖತ್ ಪವರ್ಫುಲ್ ಆಗಿ ಕಾಣಿಸ್ತಾರೆ. ಕನ್ನಡ ಸಿನಿಮಾಗಳು ಈಗ ಗ್ಲೋಬಲ್ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಇಂಥ ಕಂಟೆಂಟ್ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ತುಂಬಾ ಮುಖ್ಯ. ಒಟ್ಟಾರೆ ಹೇಳಬೇಕಂದ್ರೆ ರಕ್ಕಸ ಪುರದೋಳ್ ಟ್ರೇಲರ್ 10ಕ್ಕೆ 10 ಮಾರ್ಕು ಪಡೆದುಕೊಳ್ಳುತ್ತೆ. ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನೀವು ಟ್ರೇಲರ್ ನೋಡಿದ್ರೆ ನಿಮಗೆ ಏನ್ ಅನಿಸುತ್ತೆ? ರಾಜ್ಬಿ ಶೆಟ್ಟಿ ಅವರ ಲುಕ್ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾದ ರಿಲೀಸ್ ಆದ್ಮೇಲೆ ಫುಲ್ ರಿವ್ಯೂ ಜೊತೆ ಸಿಗ್ತೀನಿ. ಆಸ್ ಯೂಶುವಲ್ ಮತ್ತೆ ಭೇಟಿ ಆಗೋಣ. ಚೆಲುವೆಯ ನೋಟ ಚೆನ್ನ